ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ಬ್ಲಾಗ್ಸ್. ರೀಸೆಂಟಾಗಿ ನಾನು ನನ್ನ ಫ್ರೆಂಡ್ ಮೀಟ್ ಮಾಡೋಕ್ಕೆ ಅಂತೇಳಿ ಅವ್ರ ಮನೆಗೆ ಹೋದಾಗ ಅವರ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ನನ್ನ ಕಣ್ಣಿಗೆ ಬಿತ್ತು. ಆ್ಯಂಡ್ ನಾನು ಅದ್ರ ಬಗ್ಗೆ ಕೂಡ ಕೇಳಿದೆ. ಅವ್ರಿಗೆ ಹೇಳಿದ್ರು ಟ್ಯಾನ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ ತುಂಬ ಬೇಗನೆ ನನಗೆ ಇದರಲ್ಲಿ ಕಮ್ಮಿ ಆಯಿತು ಅಂತ. ಸೊ ನನಗೂ ಕೂಡ ಈ ಪ್ರಾಬ್ಲಮ್ಸ್ ಎಲ್ಲ ಇರೋದ್ರಿಂದ ನಾನು ಕೂಡ ಯಾಕೆ ಅದನ್ನು ತರಿಸಿ ಟ್ರೈ ಮಾಡಬಾರ್ದು ಅಂತ ಅಂದ್ಕೊಂಡೆ. ಹಾಗಾಗಿ ನಾನು ಕೂಡ ಅದನ್ನು ತರಿಸಿ ಟ್ರೈ ಮಾಡೋಕ್ಕೆ ಶುರು ಮಾಡಿ 7 ಡೇಸಿಂದ ನನಗೆ ಸ್ವಲ್ಪ ಮಟ್ಟಿಗೆ ನನ್ನ ಸ್ಕಿನ್ನಲ್ಲಿ ನೀವು ಡಿಫ್ರೆನ್ಸನ್ನು ನೋಡ್ತಾ ಇರ್ಬೋದು. ಅದು ಯಾವುದು ಅಂದರೆ ಎಫ್ಟ್ಯೂನ್ ಅವರ ಕಾಂಬೋ ಕಿಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ನಮಗೆ 3 ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಆ್ಯಂಡ್ ಬ್ಯಾಗ್ ಕೂಡ ತುಂಬಾ ಕ್ಯೂಟಾಗಿದೆ. ಮೊದಲನೇದು ಬಂದು ಎಫ್ಟ್ಯೂನ್ ಅವರ ಫೇಸ್ ವಾಶ್, ವಿಟಮಿನ್ ಸಿ ಫೇಸ್ ವಾಶ್ ಆಗಿರುತ್ತೆ ಮೊದಲನೇ ಪ್ರಾಡಕ್ಟ್. ಹಾಗೆ ಸೆಕೆಂಡ್ ಪ್ರಾಡಕ್ಟ್ ಬಂದು ಎಫ್ಟ್ಯೂನ್ ಅವರ ವಿಟಮಿನ್ ಇ ಸನ್ಸ್ಕ್ರೀನ್ ಪ್ಲಸ್ ಮಾಯ್ಶ್ಚರೈಸರ್ ಆಗಿರುತ್ತೆ. ಆ್ಯಂಡ್ ಹಾಗೆ ಅವರ ಒಂದು ವೈರಲ್ ಪ್ರಾಡಕ್ಟ್ ಅಂದರೆ ವೈಟನಿಂಗ್ ಹಾಗೆ ಬ್ರೈಟನಿಂಗ್ ಕ್ರೀಮ್ ಅಂತಲೇ ಹೇಳ್ಬೋದು. ಎಫ್ಟ್ಯೂನ್ ಅವರ ಕಾಂಬೋ ಕಿಟ್ಟಲ್ಲಿ ಈ 3 ಸ್ಕಿನ್ ಕೇರ್ ಪ್ರಾಡಕ್ಟು ಕೂಡ ಸಿಗುತ್ತೆ. ಇದು ಎಲ್ಲ ಸ್ಕಿನ್ ಪ್ರಾಬ್ಲಮ್ಗೂ ಕೂಡ ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಇದರಲ್ಲಿ ನೋ ಕೆಮಿಕಲ್ಸ್ ಆ್ಯಡೆಡ್ ಹಾಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಅವರು ಈ ಪ್ರಾಡಕ್ಟ್ಸ್ಗಳನ್ನೆಲ್ಲ ತಯಾರಿಸಿರ್ತಾರೆ. ಲೈಕ್ ಸ್ಯಾಂಡಲ್ವುಡ್ ಆಗಿರ್ಬೋದು, ಟರ್ಮರಿಕ್ ಆಗಿರ್ಬೋದು, ವಿಟಮಿನ್ ಆಗಿರ್ಬೋದು, ಈ ಥರ ಬಳಸಿ ಈ ಪ್ರಾಡಕ್ಟ್ಗಳನ್ನ ತಯಾರಿಸಿರೋದ್ರಿಂದ ನಮ್ಮ ಸ್ಕಿನ್ಗೆ ಆರಾಮಾಗಿ ನಾವು ಇದನ್ನು ಅಪ್ಲೈ ಕೂಡ ಮಾಡ್ಬೋದು. ಆ್ಯಂಡ್ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ಒಂದು ಕಾಂಬೋ ಕಿಟ್ ನಮಗೆ ISO ಸರ್ಟಿಫೈ ಆಗಿರೋದ್ರಿಂದ ನಾವು ಆರಾಮಾಗಿ ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಬೋದು. ಇದೆಲ್ಲ ಏನೇನೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ರೆಡ್ಯೂಸ್ ಆಗುತ್ತೆ ಅಂತ ನೀವು ಕೇಳೋದಾದರೆ ಟ್ಯಾನ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್, ಡಾರ್ಕ್ ಸರ್ಕಲ್ ಎಲ್ಲ ತುಂಬಾ ಕಮ್ಮಿ ಆಗುತ್ತೆ. ಹಾಗೆ ಈ ಒಂದು ಕ್ರೀಮಲ್ಲಿ ನಮಗೆ ನಮ್ಮ ಸ್ಕಿನ್ನ ವೈಟ್ನಿಂಗ್ ಹಾಗೆ ಬ್ರೈಟ್ನಿಂಗ್ ಮಾಡೋಕ್ಕೆ ಸಹಾಯ ಕೂಡ ಮಾಡುತ್ತೆ. ಹಾಗೆ ಈ ಒಂದು ಪ್ರಾಡಕ್ಟ್ಗೆಲ್ಲ ನಾವು ತುಂಬಾ ಪ್ಯಾರಬಿನ್ ಆಗಿರ್ಬೋದು, ಸಿಲಿಕಾನ್ ಆಗಿರ್ಬೋದು, ಈ ಥರದ್ದೆಲ್ಲ ಹಾರ್ಮ್ಫುಲ್ ಕೆಮಿಕಲ್ಸ್ ಎಲ್ಲ ಅವರು ಬಳಸಿರೋದಿಲ್ಲ. ಕಾಮನಾಗಿ ನಮಗೆ ಸಿಗುವಂಥ ನ್ಯಾಚುರಲ್ ಪ್ಲ್ಯಾಂಟ್ ಎಕ್ಸ್ಟೆನ್ಷನಿಂದ ಅಂದರೆ ಸ್ಯಾಂಡಲ್ವುಡ್ ಆಗಿರ್ಬೋದು, ಟರ್ಮರಿಕ್ ಆಗಿರ್ಬೋದು, ವೈಟಮಿನ್ ಜಾಸ್ತಿನ ಯೂಸ್ ಮಾಡಿ ಈ ಒಂದು ಪ್ರಾಡಕ್ಟ್ಗಳನ್ನ ತಯಾರಿಸಿರ್ತಾರೆ. ಹಾಗಾಗಿ ನಾವು ಇದನ್ನು ಎಲ್ಲ ಸ್ಕಿನ್ ಟೈಪ್ ಪ್ರಾಬ್ಲಮ್ಸ್ಗೂ ಕೂಡ ಈ 3 ಪ್ರಾಡಕ್ಟ್ನ ನಾವು ಯೂಸ್ ಮಾಡ್ಬೋದು. ಈ 3 ಪ್ರಾಡಕ್ಟ್ನ ನಾವು ಯಾವ ಥರ ಬಳಸೋದು, ಏನೆಲ್ಲ ಬೆನಿಫಿಟ್ ಇದೆ, ಹಾಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದಾರೆ ಅಂತಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಮೊದಲನೇ ಪ್ರಾಡಕ್ಟ್ ಬಂದು ಎಫ್ಟ್ಯೂನ್ ಅವರ ವಿಟಮಿನ್ ಸಿ ಫೇಸ್ ವಾಶ್. ಈ ಒಂದು ಫೇಸ್ ವಾಶ್ ನಮ್ಮ ಸ್ಕಿನ್ನ ಡೀಪ್ ಕ್ಲೆನ್ಸಿಂಗ್ ಮಾಡುತ್ತೆ. ಹಾಗೆ ಇದು ಜೆಲ್ ಬೇಸ್ಡ್ ಆಗಿರೋದ್ರಿಂದ ನಮ್ಮ ಸ್ಕಿನ್ನ ತುಂಬ ಡ್ರೈ ಆಗೋದಕ್ಕೆ ಬಿಡಲ್ಲ, ಹೈಡ್ರೇಟ್ ಆಗಿರುತ್ತೆ. ಹಾಗೆ ಇದರಲ್ಲಿ 5% ಆಫ್ ವಿಟಮಿನ್ ಸಿನ ಆ್ಯಡ್ ಮಾಡಿರ್ತಾರೆ. ಈವನ್ ಸ್ಕಿನ್ ಟೋನ್ ಅವರು ಕೂಡ ಈ ಒಂದು ಫೇಸ್ ವಾಶ್ನ ಯೂಸ್ ಮಾಡ್ಬೋದು. ಇದು ನಮ್ಮ ಫೇಸ್ಗೆ ಹಾಗೆ ಸ್ಕಿನ್ಗೆ ತುಂಬಾ ರಿಫ್ರೆಶ್ ಆಗಿ ಕೊಡುತ್ತೆ. ಇದು ನಮಗೆ ಆ್ಯಕ್ನಿ ಮಾರ್ಕ್ಸ್ ಹಾಗೆ ಡಾರ್ಕ್ ಸ್ಪಾಟ್ಸ್ನೂ ಕೂಡ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಫೇಸ್ ವಾಶ್. ಸೆಕೆಂಡ್ ಪ್ರಾಡಕ್ಟ್ ಬಂದು ಎಫ್ಟ್ಯೂನ್ ಅವರ ವಿಟಮಿನ್ ಇ ಸನ್ಸ್ಕ್ರೀನ್ ಪ್ಲಸ್ ಮಾಯ್ಶ್ಚರೈಸರ್ ಆಗಿರುತ್ತೆ. ಇದು ಬಂದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಮ್ಯಾಚ್ ಆಗುತ್ತೆ. ಹಾಗೆ ಇದರಲ್ಲಿ ನಮಗೆ ವಿಟಮಿನ್ ಇ ಕೂಡ ಆ್ಯಡ್ ಆಗಿರುತ್ತೆ. ಹಾಗೆ SPF 50 PA+ ಕೂಡ ಇರೋದ್ರಿಂದ ನಮ್ಮ ಸ್ಕಿನ್ನ ತುಂಬಾ ಮಾಯ್ಶ್ಚರೈಸರ್ ಆಗಿರುತ್ತೆ. ಹಾಗೆ ಸನ್ ಬರ್ನಿಂಗಿಂದನೂ ಕೂಡ ನಮ್ಮನ್ನು ಈ ಒಂದು ಸನ್ಸ್ಕ್ರೀನ್ ಪ್ರೊಟೆಕ್ಟ್ ಮಾಡುತ್ತೆ. ತುಂಬಾ ಹೈಡ್ರೇಟಿಂಗ್ ಆಗು ಕೂಡ ಇರುತ್ತೆ. ನಿಮಗೆ ನಾನು ಹೇಳಿದಾಗೆ ಇದು ಬಂದು ಸನ್ಸ್ಕ್ರೀನ್ ಪ್ಲಸ್ ಮಾಯ್ಶ್ಚರೈಸರ್ ಆಗಿರೋದ್ರಿಂದ ನಮ್ಮ ಸ್ಕಿನ್ನ ತುಂಬಾ ಹೈಡ್ರೇಟಿಂಗ್ ಆಗಿ ಇಡುತ್ತೆ. ಇದು ನಮಗೇನಾದರೂ ಪಿಗ್ಮೆಂಟೇಷನ್ಸ್ ಎಲ್ಲ ಇದರಲ್ಲಿ ತುಂಬಾ ಕಮ್ಮಿ ಆಗುತ್ತೆ. ಹಾಗೆ ಆ್ಯಕ್ನಿ ಕೂಡ ಹಾಗೆ ರಿಂಕಲ್ಸ್ ಏನಾದರೂ ಇದ್ದರೆ ಈ ಒಂದು ಮಾಯ್ಶ್ಚರೈಸರ್ ಹಾಗೆ ಸನ್ಸ್ಕ್ರೀನ್ ಎರಡು ಕೂಡ ನಮಗೆ ಕಮ್ಮಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಸನ್ ಬರ್ನಿಂಗಿಂದನೂ ಕೂಡ ಇದು ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ಪ್ರಾಡಕ್ಟ್ ಬಂದು ಇವರ ವೈರಲ್ ಪ್ರಾಡಕ್ಟ್ ಆಗಿರುತ್ತೆ. ಇದು ಸ್ಕಿನ್ ವೈಟ್ನಿಂಗ್ ಹಾಗೆ ಬ್ರೈಟ್ನಿಂಗ್ ಅಂತಲೇ ಹೇಳ್ಬೋದು. ಈ ಒಂದು ಕ್ರೀಮ್ನ ನಾವು ಮಲಗೋಕ್ಕಿಂತ ಮುಂಚೆ ನಾವು ಹಾಕಬೇಕಾಗತ್ತೆ. ನೈಟು ಸನ್ಲೈಟ್ಗೆಲ್ಲ ಈ ಒಂದು ಕ್ರೀಮ್ನ ಹಾಕೋಬಾರ್ದು. ಸೂರ್ಯನ ಕಿರಣ ಇದ್ರ ಮೇಲೆ ಬೀಳಬಾರ್ದು. ನೈಟ್ ಮಲಗೋಕ್ಕಿಂತ ಮುಂಚೆ ಇದನ್ನು ನಾವು ಯಾವ ಥರ ಸ್ಕಿನ್ ಮಾಸ್ಕ್ನ ಅಪ್ಲೈ ಮಾಡ್ತೀವಲ್ಲ ಸೇಮ್ ಅದೇ ಥರನೇ ಈ ಒಂದು ಕ್ರೀಮ್ನ ನಾವು ನೀಟಾಗಿ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಬೇಕು. ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದನ್ನು ನಾವು ಡೈಲಿ ಮಲಗೋಕ್ಕಿಂತ ಮುಂಚೆ ನಾವು ಇದನ್ನು ಅಪ್ಲೈ ಮಾಡಿ ಮಲ್ಕೊಳ್ಬೇಕು. ಹಾಗೆ ನೆಕ್ಸ್ಟ್ ಡೇ ಇದನ್ನು ಫೇಸ್ ವಾಶ್ ಮಾಡಿಕೊಂಡ್ರೆ ಆಗುತ್ತೆ. ಇದು ನಮಗೆ
ತುಂಬ ನ್ಯಾಚುರಲ್ ಪ್ರಾಡಕ್ಟಿಂದ ಮಾಡಿರ್ತಾರೆ. ಅಂದರೆ ಟರ್ಮರಿಕ್ ಆಗಿರ್ಬೋದು, ಸ್ಯಾಂಡಲ್ವುಡ್ ಆಗಿರ್ಬೋದು, ಈ ಥರದ್ದನ್ನು ಬಳಸಿ ಈ ಒಂದು ಪ್ರಾಡಕ್ಟ್ನ ತಯಾರಿಸಿರೋದ್ರಿಂದ ನಮ್ಮ ಸ್ಕಿನ್ ಮೇಲೆ ಆರಾಮಾಗಿ ನಾವು ಇದನ್ನು ಅಪ್ಲೈ ಮಾಡಿ ನೈಟು ಮಲ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಇದನ್ನು ವಾಶ್ ಮಾಡ್ಕೊಬೇಕು. ಇದು ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದು ಕೂಡ ಬೆಸ್ಟ್ ರಿಸಲ್ಟ್ ನಿಮಗೆ ಬೇಕು ಅಂದರೆ ನೀವು 40 ಡೇಸ್ ತನಕನೂ ನೀವು ಇದನ್ನು ಯೂಸ್ ಮಾಡಿ, ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಹಾಗೆ ಎಫ್ಟಿನ್ ಪ್ರಾಡಕ್ಟ್ಗಳು ಬಂದು ಪ್ಯಾರಾಬೆನ್, ಸಿಲಿಕಾನ್, ಹಾರ್ಮ್ಫುಲ್ ಕೆಮಿಕಲ್ಸಿಂದ ಎಲ್ಲ ಮಾಡಿರಲ್ಲ. ಇದು ಬಂದು ತುಂಬ ನ್ಯಾಚುರಲ್ ಆಗಿರುವಂತಹ ಪ್ಲ್ಯಾಂಟ್ಸ್ಗಳಿಂದ ಅವರು ಸ್ಯಾಂಡಲ್ವುಡ್, ಟರ್ಮರಿಕ್, ವಿಟಮಿನಿಂದ ಇದನ್ನೆಲ್ಲ ತಯಾರಿಸಿರ್ತಾರೆ. ಹಾಗಾಗಿ ನಾವೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗೂ ಕೂಡ ಈ ಒಂದು ಪ್ರಾಡಕ್ಟ್ಗಳನ್ನ ನಾವು ಯೂಸ್ ಮಾಡ್ಬೋದು. ಆದಷ್ಟು ಡಾರ್ಕ್ ಸರ್ಕಲ್ ಹಾಗೆ ಪಿಗ್ಮೆಂಟೇಷನ್ ಇದ್ದರೆ, ರಿಂಕಲ್ಸ್ ಇದ್ದರೆ ಈ ಪ್ರಾಡಕ್ಟ್ಗಳನ್ನ ನಾವು ಖಂಡಿತವಾಗ್ಲೂ ಬಳಸ್ಬೋದು. ಹಾಗೆ ಇದರಿಂದ ನಾನು ಪ್ರಾಡಕ್ಟ್ಸ್ಗಳನ್ನ ಆಲ್ಮೋಸ್ಟ್ ನಾನು ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ಒಂದು ವೈಟ್ನಿಂಗ್ ಕ್ರೀಮ್ ಕೂಡ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ನನ್ನ ಸ್ಕಿನ್ ತುಂಬಾ ಚೇಂಜಸ್ ಆಗಿರೋದನ್ನ ನಾನು ನೋಡಿದ್ದೀನಿ ಆ್ಯಂಡ್ ನನ್ನ ಸ್ಕಿನ್ ಕೂಡ ಸ್ವಲ್ಪ ಗ್ಲೋಯಿಂಗ್ ಆಗಿ ಆ್ಯಂಡ್ ವೈಟ್ನಿಂಗ್ ಆಗಿ ಕಾಣಿಸ್ತಾ ಇದೆ. ಹಾಗಾಗಿ ನಾನು ನಿಮ್ಗೇನಾದರೂ ಬೇಕು ಅಂದರೆ ನೀವು ಖಂಡಿತವಾಗ್ಲೂ ಈ ಪ್ರಾಡಕ್ಟ್ಗಳನ್ನ ನೀವು ತೊಗೊಳ್ಬೋದು. ನೀವು ತೊಗೋಬೇಕು ಅಂತ ಅಂದರೆ ನೈಕಾ, ಫ್ಲಿಪ್ಕಾರ್ಟ್, ಮೀಶೋ ಈ ಥರದ್ರಲ್ಲೆಲ್ಲ ತೊಗೊಳ್ಬೇಡಿ. ಯಾಕೆ ಅಂದರೆ ಅಲ್ಲೆಲ್ಲ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ಗಳೇನಾದರೂ ಬಂದರೆ ನಿಮಗೆ ರಿಸಲ್ಟ್ ಸಿಗಲ್ಲ. ಹಾಗಾಗಿ ಡೂಪ್ಲಿಕೇಟ್ ಪ್ರಾಡಕ್ಟ್ಗಳು ಕೂಡ ಕಮ್ಮಿ ಬೆಲೆಗೆ ಕೊಡ್ತಾರೆ. ಹಾಗಾಗಿ ಅಲ್ಲೆಲ್ಲ ತೊಗೊಳ್ಳೋ ಬದಲು ನೀವು ಇವರ ಒಂದು ವಾಟ್ಸಪ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಗೆ ಸ್ಕ್ರೀನ್ ಮೇಲೆ ನಂಬರ್ನ ಕೊಡ್ತೀನಿ. ನೀವು ಅವ್ರನ್ನ ಡೈರೆಕ್ಟಾಗಿ ವಾಟ್ಸಪ್ಪಲ್ಲೇ ನೀವು ಈ ಥರ ಪ್ರಾಡಕ್ಟ್ಸ್ಗಳು ಕಾಂಬೋ ಕಿಟ್ ಬೇಕು ಅಂತ ಅಂದರೆ ಅವ್ರು ನಿಮಗೆ ಕಳಿಸ್ಕೊಡ್ತಾರೆ. ನಿಮಗೆ ರೀಚ್ ಆಗೋ ಗಂಟ ಅವ್ರು ನಿಮ್ಮನ್ನು ಕಮ್ಯುನಿಕೇಟ್ ಕೂಡ ಮಾಡ್ತಾರೆ. ಹಾಗಾಗಿ ನೀವು ಅವ್ರ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಈ ಪ್ರಾಡಕ್ಟ್ಗಳನ್ನ ನೀವು ತೊಗೊಳ್ಳಿ. ಎಲ್ಲೆಲ್ಲೋ ಡೂಪ್ಲಿಕೇಟ್ ಪ್ರಾಡಕ್ಟ್ಗಳನ್ನೆಲ್ಲ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಅವರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಹಾಗೆ ಸ್ಕ್ರೀನ್ ಮೇಲೆ ಅವ್ರ ವಾಟ್ಸಪ್ ನಂಬರ್ನೂ ಕೂಡ ಕೊಡ್ತೀನಿ. ನೀವು ಬೇಕಾದರೆ ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಪ್ರಾಡಕ್ಟ್ ಅಂದರೆ ಕೆಮಿಕಲ್ಸ್ ಫ್ರೀ ಪ್ರಾಡಕ್ಟ್ಗಳನ್ನ ನೀವು ಅಲ್ಲಿ ತೊಗೊಳ್ಬೋದು. ಹಾಗೆ ಇದಂತೂ ನನಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಕೂಡ ನನಗೆ ಸಿಕ್ಕಿದೆ. ಹಾಗಾಗಿ ನಾನು ನಿಮ್ಮ ಜೊತೆ ಈ ಒಂದು ಪ್ರಾಡಕ್ಟ್ಗಳನ್ನ ಶೇರ್ ಮಾಡಿದ್ದೀನಿ, ರಿವ್ಯೂಸ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಗೆ ಏನು ಅನ್ನಿಸ್ತು, ಹಾಗೆ ನೀವೇನಾದರೂ ಈ ಪ್ರಾಡಕ್ಟ್ ತೊಗೋಬೇಕು ಅಂತ ಅಂದರೆ ಅವರ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಈ ಥರ ಪ್ರಾಡಕ್ಟ್ಸ್ಗಳು ಬೇಕು ಅಂತ ಅಂದರೆ ಅವ್ರು ನಿಮಗೆ ತಲುಪಿಸ್ಕೊಡ್ತಾರೆ ಈ ಪ್ರಾಡಕ್ಟ್ಸ್ಗಳನ್ನ. ಆ್ಯಂಡ್ ಇನ್ನು ಯಾಕೆ ತಡ ಮಾಡ್ತಾಯಿದ್ದೀರಾ, ನಿಮ್ಮ ಸ್ಕಿನ್ನಲ್ಲಿರುವಂತಹ ಪ್ರಾಬ್ಲಮ್ಸ್ಗಳನ್ನೆಲ್ಲ ಸಾಲ್ವ್ ಮಾಡ್ಕೊಬೇಕು ಅಂದರೆ ಇವಾಗಲೇ ಈ ಒಂದು ಕಿಟ್ನ ನೀವು ಪರ್ಚೇಸ್ ಮಾಡ್ಕೋಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಹಾಗೆ ಇನ್ಫಾರ್ಮೇಟಿವ್ ಆಗೂ ಇತ್ತು ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ಸಿಗ್ತೀನಿ. ಬಾಯ್ ಬಾಯ್.